ಅಂತೇಳಿ ತಾವು ಕಣದಲ್ಲಿದ್ದೀರಿ ಸರ್. ಶಿವಮೊಗ್ಗದ ಜನ ಕೇಳೋದು ಅಭಿವೃದ್ಧಿಯನ್ನು ಮಾತ್ರ. ತಮ್ಮ ಅಭಿವೃದ್ಧಿಯ ವಿಷನ್ ಹೆಂಗಿದೆ ಸರ್ ಶಿವಮೊಗ್ಗ ಬಗ್ಗೆ? ಶಿವಮೊಗ್ಗ ಜನ ಹಿಂದುತ್ವದ ಜನ, ಹಿಂದುತ್ವದ ಸಂಘಟನೆ ಬಳಸ್ಕೊತಾ ಇರೋದು. ಆ ಹಿಂದುತ್ವ ಅನ್ನೋಂಥ ವಿಚಾರಕ್ಕೆ ಈ ಚುನಾವಣೆ ನನಗೆ ಬೆಂಬಲ ಕೊಡ್ತಿದ್ದಾರೆ. ಅಭಿವೃದ್ಧಿ ಶಿವಮೊಗ್ಗ ನಗರದಲ್ಲಿ ಇಂಥ ಸಮಾಜಕ್ಕೆ ನಾನು ಬೆಂಬಲ ಕೊಟ್ಟಿಲ್ಲ, ಅನುದಾನ ಕೊಟ್ಟಿಲ್ಲ ಅಂತ ಪ್ರಶ್ನೆ ಇಲ್ಲ. ಲಿಂಗಾಯತರಿಗೂ ಸಾಕಷ್ಟು ಸಮುದಾಯ ಭವನಗಳಿಗೆ, ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದೇನೆ, ಬ್ರಾಹ್ಮಣರು ಕೊಟ್ಟಿದ್ದೇನೆ, ಒಕ್ಕಲಿಗರು ಕೊಟ್ಟಿದ್ದೇನೆ, ದೈವಜ್ಞ ಸಮಾಜ, ಅದೇ ರೀತಿ ಭಾವಸಾರ ಸಮಾಜ, ಎಲ್ಲ ದಲಿತರು, ಎಲ್ಲ ಸಮಾಜಗಳಿಗೂ ಕೂಡ ನಾನು ಹಣ ಕೊಟ್ಟಿದ್ದೇನೆ. ಹಾಗಾಗಿ ಯಾವುದೇ ಸಮಾಜದವ್ರು ನನ್ನನ್ನು ಅಭಿವೃದ್ಧಿ ಈಶ್ವರಪ್ಪ ಕೊಟ್ಟಿಲ್ಲ ಅಂತ ಒಂದೇ ಸಮಾಜ ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕಡೆ ಪೂರ್ಣ ಅಭಿವೃದ್ಧಿನೂ ನಾನು ಮಾಡ್ತೀನಿ, ಎರಡನೇದು ಸಿದ್ಧಾಂತವನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಹೊರಟಿದ್ದೇನೆ. ಓಕೆ, ತಾವು ಈಶ್ವರಪ್ಪ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂಥೇಳಿ ರೆಬಲ್ ಆದ್ರಿ. ಯಡಿಯೂರಪ್ಪ ಅವರ ಮಗನಿಗೆ ಟಿಕೆಟ್ ಕೊಡ್ತಿದ್ದಾರೆ, ಕುಟುಂಬ ರಾಜಕಾರಣ ಅಂತೇಳಿ ತಾವು ಹೇಳಿದ್ರಿ. ತಮ್ಮ ಮಗನಿಗೆ ತಾವು ಟಿಕೆಟ್ ಕೇಳಿದ್ದು ಕುಟುಂಬ ರಾಜಕಾರಣ ಅಲ್ವಾ? ಅಲ್ಲ, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಹೇಳಿದೇನು, ಒಂದು ಕುಟುಂಬಕ್ಕೆ ಒಂದು ಸ್ಥಾನ. ನಾನು ಇವಾಗ MLA ಅಲ್ಲ, ನಾನು MP ಅಲ್ಲ, ನಾನು ಏನೂ ಅಲ್ಲ. ಏನೂ ಅಲ್ಲದೆ ಇರೋಂಥ ಈ ಸಂದರ್ಭದಲ್ಲಿ ನಾನು ನನ್ನ ಮಗನ ಒಂದು ಟಿಕೆಟ್ ಕೊಟ್ಟು ಕೇಳೋದು ತಪ್ಪೇನಿದೆ? ಒಂದು ಕುಟುಂಬ ಒಂದು ಅಂತ ನಮ್ಮ ನೀತಿನೇ ಇದೆ. ಆದರೆ ಆ ನೀತಿನ ಮೀರಿರೋದು ಯಡಿಯೂರಪ್ಪನವ್ರ ಕುಟುಂಬದವರು. ಅವರು ಕೇಂದ್ರ ನಮ್ಮ ಸಮಿತಿ ಸದಸ್ಯರು, ಅವ್ರ ಮಗ MP, ಇನ್ನೊಬ್ಬ ಮಗ MLA. ಈ ರೀತಿ ಭಾರತೀಯ ಜನತಾ ಪಾರ್ಟಿ ನೀತಿಯ ವಿರುದ್ಧ ಅವರು ಹೋಗ್ತಾ ಇರೋದ್ರಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದರು. ಒಂದು ಕುಟುಂಬಕ್ಕೆ ಒಂದು ಅಂತ ಏನು BJP ನೀತಿ ಇದೆ, ನಾನು ನೀತಿ ಮೀರಕ್ಕೆ ಹೋಗಲಿಲ್ಲ, ಇದು ಸ್ಪಷ್ಟ. ಓಕೆ, ಈಗ ಜಾತಿ ಲೆಕ್ಕಾಚಾರ ಏನಾದರೂ ಕೈ ಹಿಡಿದ್ರೆ ಈಶ್ವರಪ್ಪನವರ ಗೆಲುವು ಈಸಿ ಟು ವಿನ್ ಅನ್ನೋ ಥರ ಇದೆಯಾ? ಜಾತಿ ಲೆಕ್ಕಾಚಾರ ನನ್ನ ಜೀವನದಲ್ಲೇ ನಾನು ಮಾಡಿಲ್ಲ. ಯಡಿಯೂರಪ್ಪನವ್ರು ಮಾಡಿ ಬರೀ ಜಾತಿನೇ ಮಾಡ್ಕೊಂಡು ಬಂದಿರೋದವರು. ನಾನು ಯಾವತ್ತೂ ಹಿಂದುತ್ವ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಗ್ಗೆನೇ ಹೋರಾಟ ಮಾಡ್ಕೊಂಡು ಬಂದಿರೋದು. ಶಿವಮೊಗ್ಗ ನಗರದಲ್ಲಿ 2,62,000 ಓಟಲ್ಲಿ ಕುರುಬರಿರೋದು 8,000. ನನ್ನ ಜೀವನದಲ್ಲಿ ನಾನು ಜಾತಿ ಮಾಡಿಲ್ಲ. ಹಾಗಾಗಿ ಮುಂಚೆ ನಾನು ಮೊದಲನೇ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಆ 8,000 ಅತಿ ಹೆಚ್ಚು ಕಾಂಗ್ರೆಸ್ದೇ ಕುರುಬರಿದ್ದರು. ಆದರೆ ಹಿಂದುತ್ವ ನನ್ನನ್ನು ಇವತ್ತಿನ ತನಕ ಗೆಲ್ಸ್ಕೊಂಡ್ಬಂದಿದೆ. ಈ ಚುನಾವಣೆಯಲ್ಲಿ ಕೂಡ ನಾನು ಜಾತಿ ನೋಡೋದಿಲ್ಲ. ಲಿಂಗಾಯತರು ನಮ್ಗೆ ಕೊಡ್ತಾರೆ ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ, ಈಡಿಗರು ನಮಗೆ ಕೊಡ್ತಾರೆ ಅಂತ ಈ ಗೀತಾ ಶಿವರಾಜ್ಕುಮಾರ್ ಹೇಳ್ತಾರೆ. ಈ ಲಿಂಗಾಯತರು ಈಡಿಗರು ಇಬ್ಬರು ಕೂಡ ಹಿಂದೂಗಳೇ. ಎಲ್ಲ ಹಿಂದೂಗಳು ನನಗೆ ಓಟ್ ಕೊಡ್ತಾರೆ, ನನಗೆ ಗೆಲ್ಲಿಸ್ತಾರೆ. ಓಕೆ, ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಇಡೀ ಸ್ಯಾಂಡಲ್ವುಡ್ ತಾರಾ ಬಳಗವೇ ಪ್ರಚಾರ ಮಾಡ್ತಾ ಇದೆ. ಈ ಪ್ರಚಾರ, ಈ ಒಂದು ಫೇಸ್ ವ್ಯಾಲ್ಯೂ ಎಲ್ಲೋ ಒಂದು ಕಡೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಲಾಭ ಆಗುತ್ತೆ, ಈಶ್ವರಪ್ಪನವ್ರಿಗೆ ಗೆಲುವು ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ತಮಗೇನಾದರೂ ಅನಿಸಿದೆಯಾ ಸರ್? ಕಳೆದ ಚುನಾವಣೆಯಲ್ಲೂ ಕೂಡ ಇದೇ ಗೀತಾ ಶಿವರಾಜ್ ಕುಮಾರ್ ನಿಂತಿದ್ರು. ಕಳೆದ ಚುನಾವಣೆ ಎಲ್ಲ ಸಿನಿಮಾ ನಟರು ಕೂಡ ಬಂದಿದ್ದರು. ಹಾಗಾಗಿ ಯಾವ ಸಮಸ್ಯೆನೂ ನನ್ನ ಗೆಲುವಾಗಲ್ಲ. ಈ ಕಡೆ ಅಪ್ಪ ಮಕ್ಕಳನ್ನ ದೂರ ತಳ್ಳಬೇಕು ಅನ್ನೋಂಥ ಆಕ್ರೋಶ ಬರೀ ಶಿಕಾರಿಪುರದಲ್ಲ, ಇಡೀ ಜಿಲ್ಲೆಯಲ್ಲಿ ಈ ಕುಟುಂಬದ ರಾಜಕಾರಣ, ಅಪ್ಪ ಮಕ್ಕಳು ದೂರ ತಳ್ಳಬೇಕು, ಹಿಂದುತ್ವಕ್ಕೆ ಅವರು ಅನ್ಯಾಯ ಮಾಡ್ತಿದ್ದಾರೆ ಅಂತೇಳಿ ಎಲ್ಲ ಇಡೀ ಹಿಂದುತ್ವವಾದಿಗಳು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಮಗನ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಗೀತಾ ಶಿವರಾಜ್ ಕುಮಾರು ಯಾವಾಗಲೋ ಒಂದು ಸರಿ ಇಲ್ಲಿ ಬಂದವರು, ಇವ್ರಿಗೂ ಅವರು ಪಕ್ಷಕ್ಕೂ ಸಂಬಂಧ ಇಲ್ಲ, ಜಿಲ್ಲೆಗೂ ಸಂಬಂಧ ಇಲ್ಲ. ಮತ್ತು ಆ ಪಕ್ಷವು ನಮ್ಮ ಜಿಲ್ಲೆಯಲ್ಲಿ ಸರಿಯಾಗಿ ಬಿಗಿಯಾಗಿ ಅವ್ರ ಜೊತೆ ಯಾರೂ ನಿಂತಿಲ್ಲ, ಅವರೆಲ್ಲರೂ ನನ್ನ ಜೊತೆ ನಿಂತಿದ್ದಾರೆ. ಹಾಗಾಗಿ ಚಿತ್ರನಟರು ನೋಡಕ್ಕೆ ಬಂದವರು ಜನ ಭಾಳ ಜನ ಸೇರ್ಬೋದು, ಆದರೆ ಓಟ್ ಮಾತ್ರ ಚಿತ್ರನಟಕ್ಕೆ ನೋಡಕ್ಕೆ ಬರ್ತಾರೆ, ಈಶ್ವರಪ್ಪನಿಗೆ ಓಟ್ ಕೊಡ್ತಾನೆ. ಅದೇ ರೀತಿ ರಾಘವೇಂದ್ರನ ನೋಟು, ಈಶ್ವರಪ್ಪನಿಗೆ ಓಟು. ಈ ಮಾತನ್ನು ಶಿವಮೊಗ್ಗ ಜನ ಹೇಳ್ತಾ ಇದ್ದಾರೆ. BJP ಕಾರ್ಯಕರ್ತರು ಕನ್ಫ್ಯೂಸ್ ಆಗಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಸರ್. 70% ಜನ ನಮ್ಮ ಜೊತೆಗಿದ್ದಾರೆ, 70%. ಇವರು ರಾಘವೇಂದ್ರನ್ ಚುನಾವಣಾ ಪ್ರಚಾರಕ್ಕಿಂತ ಜಾಸ್ತಿ ನಮ್ಮ ಕಾರ್ಯಕರ್ತರು ಯಾರು BJP ಇದ್ದಾರೆ, ಅವ್ರ ಮನೆಗಳಿಗೆ ಹೋಗಿ ಯಾಕೆ ಈಶ್ವರಪ್ಪನ ಜೊತೆ ಹೋಗ್ತೀರಿ, ನನ್ನ ಜೊತೆ ಬನ್ನಿ, ಯಾಕೆ ಈಶ್ವರಪ್ಪನ ಜೊತೆ ಹೋಗ್ತೀರಿ, ನನ್ನ ಜೊತೆ ಬನ್ನಿ ಅಂತ ಇದರಲ್ಲೇ ಅತಿ ಹೆಚ್ಚು ಸಮಯ ಹಾಳು ಮಾಡ್ತಾರೆ ವಿನಃ ಯಾವ BJP ಕಾರ್ಯಕರ್ತರಿಗೂ ಇವತ್ತು
ಕನ್ಫ್ಯೂಷನ್ ಇಲ್ಲ. 10 ಜನ ನಮ್ಮ ನಾಯಕರುಗಳನ್ನ ಮೇಯರ್ಗಳಾಗಿದ್ದವರು ಒಂದಿಬ್ಬರು, ಕಾರ್ಪೊರೇಟರ್ ಆಗಿದ್ದವರು ಒಂದು 8 ಜನಕ್ಕೆ ಇವತ್ತು ಸಸ್ಪೆಂಡ್ ಯಾಕೆ ಮಾಡಬಾರ್ದು ಅನ್ನೋದನ್ನ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ. ಸಸ್ಪೆಂಡ್ ಮಾಡೋದಾದ್ರೆ ಇಡೀ ಶಿವಮೊಗ್ಗ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿನೇ ಸಸ್ಪೆಂಡ್ ಮಾಡ್ಬೇಕು. ಅವರು ಅಷ್ಟು ಸಾವಿರಾರು ಜನ ಕಾರ್ಯಕರ್ತರು ನನ್ನ ಜೊತೆ ಕೆಲಸ ಮಾಡ್ತಾರೆ. ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ 400 ಸ್ಥಾನವನ್ನು ನಾವು ಗೆಲ್ತೀವಿ ಅಂತ ಹೇಳಿ. ಆದರೆ ಈಶ್ವರಪ್ಪನವರು ನರೇಂದ್ರ ಮೋದಿಯವರ ಅಪ್ಪಟ ಅಭಿಮಾನಿ ಮತ್ತು ನರೇಂದ್ರ ಮೋದಿಯವರ ಆದರ್ಶವನ್ನು ತಾವು ರೂಪಿಸಿಕೊಂಡವರು. ಈಗ ತಾವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆಲ್ಲೋದು ಇದೆಲ್ಲವೂ ಕೂಡ 400ರ ಆ ಒಂದು ದಾರಿಗೆ ತೊಡಕಾಗ್ತಿದ್ದೀರಿ ಅಂತೇಳಿ ತಮ್ಗೆ ಅನ್ಸೋದಿಲ್ವಾ? 400ರೊಳಗೆ ನಾನು ಒಬ್ಬ ಸೇರಿದ್ದೀನಿ. ನಾನು ಬಿಟ್ಟಲ್ಲ 400. ನಿಮ್ಮನ್ನು ಸೇರಿ ನನ್ನನ್ನು ಸೇರಿ ಮೋದಿಯವರ 400. ಹೌದು. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ 28 ಸೀಟ್ ಇದೆ ಲೋಕಸಭೆ. ನನ್ನ ಅಪೇಕ್ಷೆ 27 ಬಿಜೆಪಿ ಗೆಲ್ಲಬೇಕು, ಈಶ್ವರಪ್ಪ ಇಂಡಿಪೆಂಡೆಂಟ್ ಆಗಿ 28 ಜನ ನರೇಂದ್ರ ಮೋದಿ ಕೈ ಎತ್ತಬೇಕು ನನ್ನ ಆಸೆ. ಆದ್ರೆ ಈ ಅಪ್ಪ ಮಕ್ಕಳು ಸೀಟ್ ಹಂಚಿದಾರಲ್ಲ, ಇದು ಎಷ್ಟರ ಮಟ್ಟಿಗೆ 27 ಗೆಲ್ತೀವೋ ಗೊತ್ತಿಲ್ಲ. ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸಾಮೂಹಿಕ ನಾಯಕತ್ವ ಶಿವಮೊಗ್ಗದ ನಮ್ಮ ಕರ್ನಾಟಕದಲ್ಲಿ ಇತ್ತು. ಸಾಮೂಹಿಕ ನಾಯಕತ್ವದೆಲ್ಲ ಒಟ್ಟಿಗೆ ಕೂತು ಸೀಟ್ ಹಂಚಿಕೆ ಮಾಡಿದ್ವಿ. ಸಿದ್ದರಾಮಯ್ಯನವ್ರು ಹೇಳ್ತಿದ್ರು ಬಿಜೆಪಿ 1 ಸೀಟ್ ಗೆಲ್ಲಲ್ಲ 2 ಸೀಟ್ ಗೆಲ್ಲಲ್ಲ ಅಂತ. ಅವ್ರು 1 ಗೆದ್ರು, ನಾವು 25 ಗೆದ್ವಿ. ಯಾಕೆ? ಸಾಮೂಹಿಕ ನಾಯಕತ್ವ ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ವಿ ಕ್ಯಾಂಡಿಡೇಟ್ಗಳು ಯಾರಾಗಬೇಕು ಅಂತ. ಈಗ ಅಪ್ಪ ಮಕ್ಕಳ ಕೂತು ಮಾತಾಡೋದ್ರಿಂದ ಬಹಳ ಕಡೆ ಅತೃಪ್ತಿ ಇದೆ. ನೋಡ್ಬೇಕು ಎಷ್ಟು ಸೀಟ್ ಬಿಜೆಪಿ ಗೆಲ್ಲುತ್ತೋ ಗೊತ್ತಿಲ್ಲ. ನಾನಂತೂ ಗೆಲ್ತೇನೆ, ನರೇಂದ್ರ ಮೋದಿ ಕೈ ಎತ್ತೇನೆ. ಬ್ರಹ್ಮ ಬಂದ್ರು ನನ್ನ ಗೆಲುವನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಪದೇ ಪದೇ ತಾವು ಹೇಳ್ತಾ ಇದ್ದೀರಿ. ಅಷ್ಟೊಂದು ಕಾನ್ಫಿಡೆಂಟ್ ಹೇಗೆ ತಮ್ಗೆ? ಏನು ಹಳ್ಳಿಗಳಿಗೆ ಹೋದ್ರೆ ಜನ ನಾನಿನ್ನು ಓಟೇ ಕೇಳಿಲ್ಲ, ಅವರಾಗವ್ರು ಬರ್ತಾ ಇದ್ದಾರೆ. ಸರ್ ನಿಮ್ಗೆ ಅನ್ಯಾಯ ಆಗಿದೆ, ಹಿಂದುತ್ವಕ್ಕೆ ಅನ್ಯಾಯ ಆಗಿದೆ, ನೀವು ಶುದ್ಧೀಕರಣ ಮಾಡಕ್ಕೆ ಕೊಟ್ಟಿದ್ದೀರಿ, ಇದು ಸರಿ ಇದೆ, ನಾವು ನಿಮ್ಮ ಜೊತೆ ಬಿದ್ದು. ಅವ್ರ ಮುಖಗಳೆಲ್ಲ ನೋಡಿಲ್ಲ ನಾನು. ನಾಮಿನೇಷನ್ನೇ ಹಾಕಲ್ಲ ಈಶ್ವರಪ್ಪನವರು ಅಂತ ಅಪಪ್ರಚಾರ ಮಾಡಿದ್ರು. ನಾಮಿನೇಷನ್ ಹಾಕಿದ ದಿನ 35,000 ಜನ ಇಡೀ ಜಿಲ್ಲೆಯಿಂದ ಅವರಾಗವ್ರು ಬಂದರು ಸ್ವಯಂ ಸ್ಫೂರ್ತಿಯಿಂದ. ಜನ ಬರ್ತಾ ಬೆಂಬಲ ಕೊಡ್ತಿರ್ಬೇಕಾದ್ರೆ ಆ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾರೂ ನನಗೆ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ನಾಮಿನೇಷನ್ ಹಾಕಲ್ಲ ಅಂದಾಗಲೂ ಹೇಳ್ತಿದ್ದೆ, ಬ್ರಹ್ಮ ಬಂದರೂ ನಾನು ತಪ್ಪಿಸಲ್ಲ ನಾಮಿನೇಷನ್ ಹಾಕ್ತೀನಿ ಅಂತ. ಆ ಪ್ರಕಾರ ನಾನು ನಾಮಿನೇಷನ್ ಹಾಕಿದ್ದೇನೆ. ಈಗ ಬ್ರಹ್ಮ ಬಂದರೂ ನನ್ನ ಗೆಲುವನ್ನು ತಡೆಯೋಕ್ಕಾಗಲ್ಲ. 100 ಜನ ಗೆಲ್ಲಿಸ್ತಾರೆ. ಓಕೆ, ಈಶ್ವರಪ್ಪನವರು ಗೆದ್ದಾದ ನಂತರ ಶಿವಮೊಗ್ಗದ ಅವರ ಪರಿಕಲ್ಪನೆ, ಅವರ ಕಲ್ಪನೆ ಹೇಗಿದೆ ಈಶ್ವರಪ್ಪನವರೇ? ನೋಡಿ, ನಾನು ಶಿಕಾರಿಪುರ, ಸಾಗರ, ಸೊರಬ, ವಿಶೇಷವಾಗಿ ಆ ಭಾಗದಲ್ಲೆಲ್ಲ ಓಡಾಡ್ಕೊಂಬಂದೆ. ಆ ಬಡವರು ಸಾರ್ವಜನಿಕ ಸಭೆಯಲ್ಲಿ ಎದ್ದೇಳ್ತಾರೆ ಹೆಣ್ಮಕ್ಳು, ಸರ್ ನಾವು ಯಡಿಯೂರಪ್ಪನವ್ರು ಬಗರುಕುಂ ಸಾಗುವಳಿ ಕಾಯಂ ಮಾಡ್ತೀನಿ ಅಂತ ಹೇಳಿದ್ರು, ಇವತ್ತು ಮಾಡ್ತಾ ಇಲ್ಲ. 60,000 ಲೀಡ್ ಕೊಡ್ತಿದ್ವಿ ಅವರಿಗೆ. ಮೊನ್ನೆ ಚುನಾವಣೆಯಲ್ಲಿ ಅದು ಎಷ್ಟು ಕೋಟಿ ಸುರಿದ್ರೂ ಗೊತ್ತಿಲ್ಲ. ನಾವು ಅವ್ರ ಮಗನಿಗೆ 10,000ಕ್ಕೆ ತಂದು ಇಳಿಸಿದ್ದೀವಿ. ಬಡವರಿಗೆ ಮೋಸ ಮಾಡಿದ್ದಾರೆ ಯಡಿಯೂರಪ್ಪನವ್ರು, ಬಗರುಕುಂ ಕಾಯಂ ಮಾಡಿಲ್ಲ. ಅದನ್ನು ಅವರ ಸಮಸ್ಯೆನ ಈ ಚುನಾವಣೆ ಆದಮೇಲೆ ನಾನು ಅದನ್ನು ಪರಿಹಾರ ಮಾಡ್ತೀನಿ. ಅದೇ ರೀತಿ ಮಧು ಬಂಗಾರಪ್ಪನವರು ಕೂಡ ಅರಣ್ಯದ ವಿಚಾರದಲ್ಲಿ ಬಹಳ ಹೇಳ್ತಾ ಇದ್ರು, ಹೋರಾಟ ಮಾಡಿದ್ರು, ಪಾದಯಾತ್ರೆ ಮಾಡಿಕೊಂಡ್ರು, ಅದು ಪರಿಹಾರ ಮಾಡಿಲ್ಲ. ಅದನ್ನು ಪರಿಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ರಾಘವೇಂದ್ರ VSL ಹೋಗಿದ್ರು ಭದ್ರಾವತಿಗೆ. VSL ಸಮಸ್ಯೆನ ಶುರು ಮಾಡ್ತೀನಿ, VSLನ ಅದಕ್ಕೆ ಚುನಾವಣೆ ಮುಂಚೆನೇ ಮಾಡ್ತೀನಿ ಅಂದರು. ಅದು ಶುರು ಆಗಿಲ್ಲ. ಈ ರೀತಿ 10 ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳು ಕೂಡ ಚುನಾವಣೆ ಮುಗಿದ್ಮೇಲೆ ಸಂಬಂಧಪಟ್ಟ ಈ 3 ಅಲ್ಲ, ಇನ್ನು ಏನೇ ಸಮಸ್ಯೆ ಇದೆ ಸಂಬಂಧಪಟ್ಟರೆಲ್ಲ ಕರೆದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ದೆಹಲಿಯಲ್ಲಿ ಕೂರಿಸಿ, ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಕೂರಿಸಿ ಚರ್ಚೆ ಮಾಡಿ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಮಾಡಿಸ್ತೇನೆ. ಓಕೆ, ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು, ಮಹಿಳೆಯರು ಅದರ ಹೆಚ್ಚು ಲಾಭ ಪಡೆದಿರೋದು, ಮತ್ತು ಸಿದ್ದರಾಮಯ್ಯನವರ ಎಲ್ಲ ಕಡೆ ಓಡಾಟ, ಇದೆಲ್ಲವೂ ಕೂಡ ಕಾಂಗ್ರೆಸ್ನವರಿಗೆ ಎಷ್ಟು ಲಾಭ ಆಗುತ್ತೆ ಅಂತ ಹೇಳಿ ತಮ್ಗೆ ಅನಿಸುತ್ತೆ ಸರ್? ನೋಡಿ, ಎಷ್ಟರ ಮಟ್ಟಿಗೆ ಈ 1 ಲಕ್ಷ ರೂಪಾಯಿ ಒಬ್ಬ ಹೆಣ್ಮಗಳಿಗೆ ಕೊಡ್ತೀನಿ ಅಂತ ಹೇಳಿಯಾರಲ್ಲ, ಎಷ್ಟು ದುಡ್ಡು ಬೇಕಾಗುತ್ತೆ? ಕಲ್ಪನೆ ನಿಮ್ಗೆ ಇದೆಯಲ್ಲ ಗೊತ್ತಿಲ್ಲ. ಈ ರೀತಿ ನೇರವಾಗಿ ಹೆಣ್ಮಕ್ಳಿಗೆ ಮೂಗಿ ತುಪ್ಪ ಹಚ್ಚಿ ಮೋಸ ಮಾಡ್ತಿದ್ದಾರೆ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು ಅಂತ ಹೇಳಿ ಇಡೀ ರಾಜ್ಯ ಜನ ಗೊತ್ತು. ನಮ್ಮ ಜಿಲ್ಲೆಯ ಜನ ಪ್ರಜ್ಞಾವಂತರಿದ್ದಾರೆ. ಅದ್ಯಾವ 1 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋಂಥ ಗ್ಯಾರಂಟಿ ಇದು ಕಾರ್ಡ್ ಕೊಡ್ತಿದ್ದಾರೋ ಇದು ಬೋಗಸ್ ಇದೆ ಅನ್ನೋದು ಎಲ್ಲರೂ ಗೊತ್ತಾಗಿರೋದ್ರಿಂದ ಬೋಗಸ್ ಕೊಡ್ತಿದ್ದಾರಾ ಅಲ್ಲ ಅನ್ನೋದು ಲೆಕ್ಕ ಇಟ್ಕೊಂಡೇ ಕಾಂಗ್ರೆಸ್ ಪಕ್ಷನ ತಿರಸ್ಕಾರ ಮಾಡ್ತಾರೆ. ಓಕೆ, ಈಶ್ವರಪ್ಪನವರೇ, ತಮ್ಮ ಈ ಬ್ಯುಸಿ ಓಡಾಟದಲ್ಲೂ ಕೂಡ ನಮಗೆ ಇಷ್ಟೊತ್ತು ಟೈಮ್ ಕೊಟ್ರಿ, ಮುಕ್ತವಾಗಿ ಮಾತಾಡಿದ್ರಿ. ಧನ್ಯವಾದಗಳು ಈಶ್ವರಪ್ಪನವರೇ. ನಮಸ್ಕಾರ. ಶುಭವಾಗಲಿ. ನಮಸ್ಕಾರ. ನೋಡಿ, ಈಶ್ವರಪ್ಪನವರ ಲೆಕ್ಕಾಚಾರ ಇದು. ಗೆಲ್ತೀನಿ ಅನ್ನುವ ಒಂದಿಷ್ಟು ಓಡಾಟದಲ್ಲಿದ್ದಾರೆ. ಉತ್ತಮವಾದ ಪ್ರತಿಕ್ರಿಯೆ ಮತ್ತು ಪ್ರಚಾರ ಎಲ್ಲ ಜೋರಾಗಿ ನಡೀತಾ ಇದೆ. ನೋಡೋಣ ಮತದಾರ ಈಶ್ವರಪ್ಪನವರ ಕೈ ಹಿಡಿತಾರಾ ಅನ್ನೋದನ್ನು. ಇದು ಈ ಹೊತ್ತಿನ ವಿಶೇಷ ಸಂದರ್ಶನ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.